ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಜಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದಪಂಕಜೇ. ಹರಿಕರಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪ್ರತಿ ವಾರದಲ್ಲಿ ನಾವು ತಿಳಿತಾ ಇರೋ ಹಾಗೆ ಭೋಜನ ರಸವಿಭಾಗ ಜಗನ್ನಾಥದಾಸರ ಅತ್ಯದ್ಭುತವಾದ ಕೃತಿ ಹರಿಕಥಾಮೃತ ಸಾರದಲ್ಲಿ ಭೋಜನ ರಸವಿಭಾಗ ಸಂಧಿಯಲ್ಲಿ 5ನೇ ಪದ್ಯದ ಅರ್ಥವನ್ನು ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಊಟವನ್ನು ಮಾಡುವಂತಹ ಪ್ರತಿಯೊಬ್ಬ ಜೀವಿಯು ಆ ಭಗವಂತನ ಅತ್ಯದ್ಭುತವಾದ ರೂಪಗಳ ಚಿಂತನೆಯನ್ನು ಮಾಡ್ತಾ ಭೋಜನವನ್ನು ಮಾಡಬೇಕು. ಅದನ್ನಿಲ್ಲಿ ಹೇಳ್ತಾರೆ. ಕ್ಷೀರಗತ ರಸರೂಪಗಳು 354 ಚಾರುಘೃತಗತ ರೂಪಗಳು 29 ಸಾರಗುಡದೊಳಗೈದು 1,101 ಸ್ವರೂಪ 2,000 ರೂಪ ಫಲಗಳಲ್ಲಿ. ನಾವು ಇದರ ಹಿಂದಿನ ಪದ್ಯದಲ್ಲಿ ರಸಗಳು ಎಷ್ಟಿದ್ದಾವೆ, ಆ ರಸಗಳಲ್ಲಿರುವಂಥ ಭಗವಂತನ ರೂಪಗಳು, ತತ್ವಾಭಿಮಾನಿ ದೇವತೆಗಳ ಬಗ್ಗೆ ಹಿಂದಿನ ವಿಭಾಗದಲ್ಲಿ ನಾವು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತು ಆ ರಸ ಏನಿದೆ ಅಲ್ಲ, ಕ್ಷೀರಗತವಾದ ರಸ, ಆ ರಸಗಳಲ್ಲಿರುವಂತಹ ಭಗವಂತನ ಅತ್ಯದ್ಭುತವಾದ ರೂಪದ ಚಿಂತನೆಯನ್ನು ಹೇಳ್ತಾರೆ. ನೋಡಿ, ಒಂದು ಫಲ ಆಗಬೇಕಾದ್ರೆ ಪ್ರಥಮದಲ್ಲಿ ಅದು ಕಾಯಾಗಿರ್ತದೆ. ಎಲ್ಲರಿಗೂ ಗೊತ್ತಿರುವಂಥದ್ದೇ. ಜಗನ್ನಾಥದಾಸರು ನಮಗೆ ಸ್ವಲ್ಪ ಬಿಡಿಸಿ ತಿಳಿಸ್ತಾ ಇದ್ದಾರೆ. ಹೀಗೆ ತಿಳ್ಕೊಳ್ರಿ ಶಾಸ್ತ್ರದ ಮಹಿಮೆಯನ್ನು, ಭಗವಂತನ ಮಹಿಮೆಯನ್ನು. ಮೊದಲು ಕಾಯಿ ಇರ್ತದೆ, ಆಮೇಲೆ ಹಣ್ಣಾಗ್ತದೆ. ನಮಗೆಲ್ಲ ಗೊತ್ತಿರುವಂಥದ್ದೇ. ಅದನ್ನು ಬಿಡಿಸಿ ಹೇಳ್ತಾ ಇದ್ದಾರೆ. ಮೊದಲು ಕಾಯಾಗಿರ್ತದೆ, ಆ ಕಾಯಿಯಾಗಿರುವಂತಹ ಕಾಲದಲ್ಲಿ ರಸ ಉತ್ಪತ್ತಿ ಆಗ್ತದೆ. ಅದಕ್ಕೆ ಕ್ಷೀರರಸ ಅಂತ ಕರೀತಾರೆ. ಅದಕ್ಕೆ ಪ್ರತಿನಾಮ ಅಂದರೆ ಭಗವಂತನ ಹೆಸರು ವಿಷದ ಅಂತ ಕರೀತಾ ಇದ್ದಾರೆ. ಈ ವಿಷದ ಸಾಂಕೇತವಾದಂತಹ ರಸಗತ, ರಸಪದ ವಾಚ್ಯ ಭಗವದ್ರೂಪಗಳು ಎಷ್ಟಿದ್ದಾವೆ ಅದರಲ್ಲಿ ಅಂತ ಕೇಳಿದರೆ 354 ಅಂದರೆ 354 ರೂಪಗಳಿದ್ದಾವೆ ಅದರಲ್ಲಿ. ಅಂದರೆ ನೋಡ್ರಿ, ಸಂಖ್ಯಾನಾಂ ವಾಮತೋ ಗತಿ ಅಂತ ನೆನಪಿಟ್ಟುಕೊಂಡ್ರೆ ಸಂಸ್ಕೃತ ಶಾಸ್ತ್ರದಲ್ಲಿ ಹೇಳ್ತಾರೆ. ವಿಷದ ಅಂತ ಇದೆ. ಯ ರ ಲ ವ, ವಕಾರ 4ನೇದ್ದು ಬರ್ಕೊಳ್ಬೇಕು, 4 ಅಂತ. ಇನ್ನು ಯ ರ ಲ ವ ಶ 5ನೇದ್ದು ಶ, ಅದನ್ನು ಬರ್ಕೊಳ್ಬೇಕು. ತ ತ ಧ 3ನೇದ್ದು ದ, ವಿಷದ ಆಗ್ಬೇಕಲ್ಲ 3. ಅಂದರೆ 4, 5, 3 ಸಂಖ್ಯಾನಾಂ ವಾಮತೋಗತಿ. ಹೀಗೆ ಉಲ್ಟಾ ಎಣಿಸಿದರೆ 354 ರೂಪಗಳು ಅಲ್ಲಿ ಇದ್ದಾವೆ. ವಿಷದ ನಾಮಕನಾಗಿ ಭಗವಂತ ಇದ್ದಾನೆ. ಚಾರು ಘೃತ ರಸರೂಪಗಳು, ಅದೇ ರೀತಿ ಘೃತರಸ, ಅಲ್ಲಿ ಇರುವಂತಹ ಭಗವಂತನ ರೂಪಗಳ ಬಗ್ಗೆ ಹೇಳ್ತಾರೆ. ಅಲ್ಲಿ ಸ್ಥಿರ ಅನ್ನುವಂತಹ ರೂಪದಿಂದ ಇದ್ದಾನೆ ಭಗವಂತ. ಎಷ್ಟಿದ್ದಾರೆ ರೂಪಗಳು? ಸ್ಥಿರ ಅಂತ ಎಲ್ಲಿ ಬರ್ತದೆ? ಎಷ್ಟು ರೂಪ ಅದು? 29 ರೂಪ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಸ್ಥಿರ, ಸ್ಥಿರದಲ್ಲಿ ಸ್ತಿ 9ನೇ ಅಕ್ಷರ, ರ 2ನೇ ಅಕ್ಷರ, ಯ ರ 2ನೇ ಅಕ್ಷರ,
ಸಂಖ್ಯಾನಾಂ ವಾಮತೋ ಗತಿ 29 ರೂಪಗಳಿದ್ದಾವೆ ಸ್ಥಿರದಲ್ಲಿ. ಸ್ಥಿರ ಅಂತ ಭಗವಂತನನ್ನು ಕರೀತಾರೆ ಸಾಂಕೇತವಾಗಿ, ಅಕ್ಷರದ್ವಯವಾಗಿರುವಂಥದ್ದು. ಇನ್ನು ಸಾರಗುಡದೊಳಗೆ ಗುಡರಸ, ಗುಡ ಅಂದರೆ ಬೆಲ್ಲ, ಅದರಲ್ಲಿರುವಂಥ ರಸದಲ್ಲಿ ವಿಶೇಷವಾಗಿ ತೀಕ್ಷ್ಣ ಅನ್ನುವಂಥ ರೂಪ ಇದ್ದಾವೆ. ಅದೆಷ್ಟಿದ್ದಾವೆ ರೂಪಗಳು? 5100 ಸುರೂಪ ಅಂತಾರೆ. ಅದು ಅಷ್ಟೇ. ತೀಕ್ಷ್ಣ ಅಂತ ಬರೆದರೆ ತಿ 1 ಅಂತ ಬರೆಯಬೇಕು. ಯಾಕೆ? ತಾ ಮೊದಲನೇ ಅಕ್ಷರ 1, ಕ್ಷ ಕೊನೆಯದು ಅದು 10 ಅಂತ ಬರೆಯಬೇಕು. ನ ಟ ಟ ಢ ಢ ಣ 5ನೇ ಅಕ್ಷರ 5 ಅಂತ ಬರೆಯಬೇಕು. ಸಂಖ್ಯಾನಾಂ ವಾಮತೋ ಗತಿ ಈ ಕಡೆಯಿಂದ ಎಣಿಸಿದರೆ 101 ರೂಪಗಳು ವಿಶೇಷವಾಗಿ ಇರುವಂಥದ್ದು. 5100 ರೂಪಗಳಿಂದ ಭಗವಂತ ಇದ್ದಾನೆ. ಇನ್ನು 2000 ರೂಪ, 2000 ಅಂದರೆ 2000 ರೂಪಗಳು, 6200 ಅಂದರೆ 800, ಜೊತೆಗೆ ಪಂಚವಿಂಶತಿ 25 ಅಂತಾರೆ. ಅಲ್ಲಿ ಫಲಗಳಲ್ಲಿ ಅದಕ್ಕೆ ಫಲರಸ ಅಂತ ಕರೀತಾ ಇದ್ದಾರೆ. ನಿರ್ಹಾರ ಅಂತೋ ಭಗವಂತನ ರೂಪ ಇದೆ ಅಲ್ಲಿ. ನಿ ತ ತ ಧ ದ ನ, ನ ಅಂದರೆ ಅಕ್ಷರ 5ನೇದ್ದು 5 ಅಂತ ಬರ್ಕೊಳ್ಬೇಕು. ನಿರ್ಹಾರ ಆಗಬೇಕಲ್ಲ. ರಾ ಎಷ್ಟನೇ ಅಕ್ಷರ? ಯಾ ರಾ 2ನೇ ಅಕ್ಷರ ಬರ್ಕೊಳ್ಬೇಕು. 5 ಆಯಿತು, 2 ಆಯಿತು. ಆಮೇಲೆ ಹ ನಿರ್ಹಾರ ಆಗಬೇಕಲ್ಲ. ಹ ಎಷ್ಟನೇ ಅಕ್ಷರ? 8ನೇ ಅಕ್ಷರ, 8 ಅಂತ ಬರ್ಕೊಳ್ಬೇಕು. ಆಮೇಲೆ ಮತ್ತೆ ರಾ 2ನೇ ಅಕ್ಷರ 2 ಅಂತ ಬರ್ಕೊಳ್ಬೇಕು. ಅಂದರೆ ಸಂಖ್ಯಾನಾಂ ವಾಮತೋ ಗತಿ ಈ ಕಡೆಯಿಂದ ಎಣಿಸಿದರೆ ನಿರ್ಹಾರ 5 2 8 2 ಅದು ಉಲ್ಟಾ ಮಾಡಿದರೆ 2825 ರೂಪಗಳು. ಇವು ಸಂಕೇತವಾಗಿ ಭಗವಂತ ಅಲ್ಲಿರುವಂತಹ ತತ್ತದ್ದಾಕಾರ, ಖಂಡರೂಪ, ಅಖಂಡರೂಪ, ಉಭಯ ವಿಧವಾದ ರೂಪಗಳು ಭಗವಂತ ಎಲ್ಲ ಕಡೆ ಇದ್ದು ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಅಂದರೆ ನೋಡಿ, ಇಷ್ಟೇನು ನಾವೇನು ಹೇಳಿದೆವಲ್ಲ ಈ ರೂಪಗಳು, ಈ ರೂಪಗಳ ಬಗ್ಗೆ ಮುಂದಿನ ಪದ್ಯದಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಯಾವ ಪದ್ಯದಲ್ಲಿ ಎಷ್ಟು ರೂಪಗಳಿದ್ದಾವೆ ಗಮನ ಕೊಟ್ಟು ಕೇಳಿದರೂ ಒಂದೊಂದು ಸಾರಿ ಮರ್ತು ಹೋಗ್ತದೆ. ಅದಕ್ಕೆ ಸ್ವಲ್ಪ ವಿವರಣೆ ಕೊಟ್ಟರು ಜಗನ್ನಾಥದಾಸರು ಮುಂದಿನ ಪದ್ಯದಲ್ಲಿ. ಈಗ ನಾನೇನು ಹೇಳಿದ್ನೋ ಅದನ್ನು ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತೀನಿ ಅಂತಾರೆ ಜಗನ್ನಾಥದಾಸರು. ರೂಪಗಳ ಹೆಸರು ಹೇಳಿದರು, ಅದರಿಂದನೇ ಪದ್ಯ ಶುರು ಮಾಡಿದರು. ಈ ಪದ್ಯದಲ್ಲಿ ಹೇಳ್ತಾರೆ ನೋಡಿ, 6ನೇ ಪದ್ಯದಲ್ಲಿ. ಅಂದರೆ ಊಟ ಮಾಡೋ ಸಂದರ್ಭದಲ್ಲಿ ಆ ಭಗವಂತನ ರೂಪಗಳ ಚಿಂತನೆ ಮಾಡಬೇಕು. ವಿಷದ ಸ್ಥಿರ ತೀಕ್ಷ್ಣವು ನಿರಹರ ರಸಗಳು 35,000 ತ್ರಿಶತನವ ರೂಪಗಳ ಚಿಂತಿಸಿ ಭುಂಜಿಸುವುದು ವಿಚಯ. ಶ್ವಸನ ತತ್ವೇಶರೊಳಗಿದ್ದೀ ಬೆಸರಿನಿಂದಲಿ ಕರೆಸುವನು ಧೇನಿಸಿದರೆ ಪರಿ ಮನಕ್ಕೆ ಪೊಳೆವನು ಬಲ್ಲ ವಿಭುಧರಿಗೆ. ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರೆಲ್ಲರೂ ಈ ರೂಪಗಳ ಚಿಂತನೆಯನ್ನು ಮಾಡ್ತಾ ಭೋಜನ ಮಾಡ್ತಾರೆ. ಭೋಜನ ಅನ್ನೋಂಥದ್ದು ಯಜ್ಞ ಇದ್ದ ಹಾಗೆ. ಸುಮ್ಮನೆ ಏನೋ ಊಟಕ್ಕೆ ಹಾಕಿದ್ದಾರೆ, ಹೊಟ್ಟೆಯನ್ನು ತುಂಬಿಕೊಳ್ಳೋ ಕ್ರಿಯೆ ಅಲ್ಲ. ಯಾಕೆ ಅಂದರೆ ಬರೇ ಹೊಟ್ಟೆ ತುಂಬಿಕೊಳ್ಳೋದೇ ಅಂತ ಆಗಿಬಿಟ್ಟಿತ್ತು ಅಂದರೆ ಎಲ್ಲ 4 ಕಾರಣ ಪ್ರಾಣಿಗೂ ನಮಗೂ ಏನು ವ್ಯತ್ಯಾಸ? ನಮಗೆ ಹೊಟ್ಟೆ ತುಂಬಿಕೊಳ್ಳೋದು ಅಂತ ಹೇಳಿಲ್ಲ. ನಮಗೇನು ಹೇಳಿದ್ದಾರೆ? ಅದು ಒಂದು ಯಜ್ಞ ಅಂತ ಕರೆದಿದ್ದಾರೆ. ಭೋಜನ ಯಜ್ಞ ಅಷ್ಟು ಪರಮ ಮಂಗಲಕರವಾಗಿರುವಂಥದ್ದು. ಹಾಗಾಗಿ ಆ ರೂಪಗಳ ಚಿಂತನೆ, ಅಲ್ಲಿರುವಂಥ ಭಗವಂತನ ಎಷ್ಟು ರೂಪಗಳಿದ್ದಾವೆ ಅನ್ನೋದು ತಿಳಿಸ್ತಾರೆ ನೋಡಿ. ಗಮನ ಕೊಟ್ಟು ಕೇಳಿಸ್ಕೊಳ್ಬೇಕು. ಮೊದಲನೆಯದ್ದು ವಿಷದ, ನಾವಿಲ್ಲೇ ಹೇಳಿದ್ದೀವಿ, ವಿಷದ ರಸ ಪ್ರತಿನಾಮ ಯಾವುದು? ಕ್ಷೀರ, ಹಾಲು, ಕ್ಷೀರ ಅಂದರೆ ಅಲ್ಲಿ ಎಷ್ಟು ರೂಪಗಳಿದ್ದಾವೆ? 354. ನಾನೀಗ ಹೇಳಿದೆ ವಿಷದ 4 5 3 ಉಲ್ಟಾ ಮಾಡಿದರೆ ಸಂಖ್ಯಾನಾಂ ವಾಮತೋ ಗತಿ 354 ರೂಪದಿಂದ ಇದ್ದಾನೆ. ಸ್ಥಿರ ರಸ ಪ್ರತಿನಾಮ ಯಾವುದು? ಘೃತರಸ. ಘೃತ ಅಂದರೆ ತುಪ್ಪ.
21 ರೂಪದಿಂದ ಇದ್ದಾನೆ ಭಗವಂತ. ಸ್ಥಿರ ಎರಡನ್ನೂ ಸೇರಿಸಿದ್ದಾರೆ. ಸಂಖ್ಯಾನಾಂ ವಾಮತೋ ಗತಿ. ಇನ್ನು ತೀಕ್ಷ್ಣವಾದದ್ಯಾವುದು ಗುಡರಸ, ಅಲ್ಲಿ 5101 ರೂಪದಿಂದ ಇದ್ದಾನೆ. ನಿರಹಾರ ಈ ರಸದ ರೂಪ ಫಲರಸ, ಅಲ್ಲಿ 2825 ರೂಪದಿಂದ ಇದ್ದಾನೆ. ಅಂದರೆ ಒಟ್ಟಾರೆ 354, 29, 5101, 2825 ಟೋಟಲ್ ಮಾಡಿದರೆ 8309 ರೂಪಗಳಿದ್ದಾವೆ. ಅದರಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ನಾನೀಗೇನು ಹೇಳಿದ್ನೋ ಅದನ್ನೇ ಜಗನ್ನಾಥದಾಸರು ತಮ್ಮ ಪದ್ಯದಲ್ಲಿ ಹೇಳಿದ್ದಾರೆ. 35,000, 3 + 5 3,005, 8,000 8,000 ಬರ್ಕೊಂಡ್ರು. ಅಂದರೆ 3 + 5 8 ಆಗತ್ತೆ, 8,000. ತ್ರಿಶತ ಶತ ಅಂದರೆ 100, ತ್ರಿಶತ 300. ನವ ಅಂದರೆ 9, 8,309, 8,309. ಹಾಗೂ ಅರ್ಥ ಮಾಡ್ಕೊಳ್ಬೋದು. ನಾನೀಗೇನು ಹೇಳಿದ್ನಲ್ಲ ಈ ರೀತಿಯಾಗೂ ಚಿಂತನೆ ಮಾಡಬಹುದು. ಇಷ್ಟು ರೂಪಗಳನ್ನು ಚಿಂತಿಸಿ ಅಂದರೆ 8,309 ರೂಪಗಳ ಭೋಜನ ಮಾಡತಕ್ಕಂತಹ ಪ್ರತಿಯೊಂದು ಫಲರೂಪವಾದ ಪದಾರ್ಥಗಳಲ್ಲಿ ಆಲೋಚನೆ ಮಾಡಿ ಭುಂಜಿಪುದು. ಊಟ ಮಾಡೋ ಸಂದರ್ಭದಲ್ಲಿ ಇಷ್ಟು ಗಮನದಿಂದ ಊಟ ಮಾಡಬೇಕು. ಎಲ್ಲೋ ಗಮನ ಇರಬಾರ್ದು. ಊಟ ಮಾಡ್ತಿರ್ತಾರೆ, ಹರಟೆ ಹೊಡಿತಾರೆ. ಊಟ ಮಾಡ್ತಿರ್ತಾರೆ, ಲೌಕಿಕವಾದ ಯಾವುದೋ ವಿಷಯ ಮಾತಾಡ್ತಾರೆ. ಹಾಗೆಲ್ಲ ಮಾಡಬಾರ್ದಪ್ಪ ಅಂತಾರೆ. ಭೋಜನ ಮಾಡೋ ಸಂದರ್ಭದಲ್ಲಿ ಷಡ್ರಸಗಳ ಕೂಡಿದಂಥ ಭೋಜನವನ್ನು ಮಾಡೋ ಸಂದರ್ಭದಲ್ಲಿ ಈ ಏನು ರೂಪಗಳಿದ್ದಾವಲ್ಲ, ಈ ರೂಪಗಳನ್ನು ಯಾರು ಧ್ಯಾನ ಮಾಡ್ತಾರೋ ಅನುಸಂಧಾನಪೂರ್ವಕವಾಗಿ ಮನಕ್ಕೆ ಪೊಳೆವನು ಅವರ ಮನಸ್ಸಿನಲ್ಲಿ ಕೂತು ಭಗವಂತ ಬಲ್ಲ. ಅಂದರೆ ಯಾರು ಅನುಸಂಧಾನ ಮಾಡುವಂತಹ ಗುರುಗಳಿದ್ದಾರೋ, ಜ್ಞಾನಿಗಳಿದ್ದಾರೋ, ಅಹಂಕಾರ ಮಮಕಾರ ಎಲ್ಲವನ್ನ ಬಿಟ್ಟು ಭಗವಂತನ ಪರಬ್ರಹ್ಮನ ಜ್ಞಾನವನ್ನು ಪಡೆದಿದ್ದಾರೋ ಅವರಿಗೆ ಭಗವಂತ, ವಿಭುಧರಿಗೆ, ಭಗವದ್ಭಕ್ತರಿಗೆ ಭಗವಂತ ಒಲಿತಾ ಇದ್ದಾನೆ. ದಾರ್ಢ್ಯ ಇಲ್ಲ ಅಂದರೆ, ಭಕ್ತಿ ಇಲ್ಲ ಅಂದರೆ ಭಗವಂತ ಒಲಿಯೋದಿಲ್ಲಪ್ಪ. ಅಷ್ಟು ಭಗವಂತನ ಒಂದು ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಐತರೆಯ ಭಾಷ್ಯದಲ್ಲೂ ಆಚಾರ್ಯ ಹೇಳಿದ್ದಾರೆ. ವಿಷದಂ ಕ್ಷೀರ ಮಾಧುರ್ಯಂ ಸ್ಥಿರಮಾಜ್ಯಸ್ಯ ತೀಕ್ಷ್ಣಕಂ ಗುಡಸ್ಯ ಪನಸಾದೀನ ನಿರಾಹಾರ್ಯಭಿಧೀಯತೆ. ಅಂದರೆ ಈ 6 ಕಡೆ ಭಗವಂತ ತತ್ತನ್ನಾಮ ತತ್ತದ್ರೂಪ ತದಾಕಾರನಾಗಿ ಇದ್ದು ಎಲ್ಲರನ್ನ ರಕ್ಷಣೆ ಮಾಡ್ತಾನೆ ಅಂತ ಚಿಂತನೆ ಮಾಡೋದಿದೆ ಅಲ್ಲ, ಅತ್ಯಂತ ಅವಶ್ಯಕ. ಇನ್ನು ಭಗವಂತನ 3 ರೂಪಗಳ ಬಗ್ಗೆ ವಿಶೇಷವಾಗಿ ಇಲ್ಲಿ ಒಂದು ವಿಷಯವನ್ನು ತಿಳಿಸ್ತಾರೆ. 3 ರೂಪಗಳು, ಬಹಳ ಮುಖ್ಯವಾದ 3 ರೂಪಗಳು. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಥ್ಯದಿ ಶಫರನಾಮಕ ಜಿಹ್ವಯಲಿ ದಂತದಲ್ಲಿ ಹಂಸಾಖ್ಯ ತ್ರಿಪದಿಪಾದ್ಯ ಹಯಾಸ್ಯ ವಾಚ್ಯದೊಳಪರಿಮಿತ ಸುಖಪೂರ್ಣ ಸಂತತ ಕೃಪಣರೊಳಗಿದ್ದವರವರ ರಸ ಸ್ವೀಕರಿಸಿ ಕೊಡುವವ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದರೆ ಒಬ್ಬ ವ್ಯಕ್ತಿ ಊಟ ಮಾಡ್ತಾನೆ ಅಂದರೆ ಅವನ ಶರೀರದಲ್ಲಿರುವಂಥ ಭಗವಂತನ ರೂಪಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಕಪಿಲ ಎಲ್ರಿಗೂ ಗೊತ್ತಿರುವಂಥದ್ದು ಜ್ಞಾನ ರೂಪ. ಆ ಕಪಿಲ ರೂಪಿ ಭಗವಂತ ವಪುಷ, ಉಂಗುಷ್ಟ ಆರಂಭ ಮಾಡಿ ಶಿರಪರ್ಯಂತರವಾಗಿ ಇಡೀ ನಮ್ಮ ಶರೀರದಲ್ಲಿರುವಂತಹ ಆ ಪ್ರತಿ ಶಬ್ದ ವಾಚ್ಯನಾದಂತಹ ಭಗವಂತ ತ್ವಗೀಂದ್ರಿಯದಲ್ಲಿ ನಿಯಾಮಕನಾಗಿರ್ತಾನೆ. ಇನ್ನು ನರಹರಿ ಅಂದರೆ ನರಸಿಂಹ ರೂಪ, ನೇತ್ರದಿ 2 ಕಣ್ಣುಗಳಲ್ಲಿರ್ತಾನೆ ಭಗವಂತ. ಭಾರ್ಗವ ಅಂದರೆ ಪರಶುರಾಮ ದೇವರು ನಾಸಿಕಾಸ್ಯದಿ, ನಾಸಿಕ ಅಂದರೆ ಮೂಗು, ಅಲ್ಲಿ ಭಗವಂತ ಇರ್ತಾನೆ. ಇದನ್ನು ಯಾಕೆ ಚಿಂತನೆ ಮಾಡಬೇಕ್ರಿ ಈ ರೂಪವನ್ನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ. ಈಗ ಊಟಕ್ಕೆ ಕೂತಿರ್ತೀರಪ್ಪ, ಊಟಕ್ಕೆ ಕೂತಂಥ ಸಂದರ್ಭದಲ್ಲಿ ನೀವು ಅದ್ರ ಕಲ್ಪನೆ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ನೆನಪಾಗತ್ತೆ. ಊಟ ಮಾಡೋ ಸಂದರ್ಭದಲ್ಲಿ
ಕಠಿಣವಾದ ಪದಾರ್ಥಗಳನ್ನು ಹಾಕ್ತಾರೆ, ಮೃದುವಾದ ಪದಾರ್ಥಗಳನ್ನು ಹಾಕ್ತಾರೆ, ಶೀತೋಷ್ಣ ಪದಾರ್ಥಗಳನ್ನು, ಬಿಸಿ ಇರೋ ಪದಾರ್ಥನೂ ಹಾಕ್ತಾರೆ, ತಣ್ಣಗಿರೋದು ಹಾಕ್ತಾರೆ. ಭೋಜನದ ಉದ್ದೇಶ ನಮಗೆ ಹಸಿವನ್ನು ನೀಗಿಸೋದು ನಮ್ಮ ದೃಷ್ಟಿಯಲ್ಲಿ. ಆದರೆ ಭಗವಂತನ ದೃಷ್ಟಿಯಲ್ಲಿ ನಾವೇನು ಮಾಡಬೇಕು? ಇದು ಒಂದು ಯಜ್ಞ ಅನ್ನೋ ದೃಷ್ಟಿಯಿಂದ ಭೋಜನ ಮಾಡಬೇಕು. ನೇತ್ರ ಇದೆ, ನೇತ್ರದಲ್ಲಿ ನರಸಿಂಹ ರೂಪ ಇದೆ. ಭಗವಂತ ಏನು ಮಾಡ್ತಾನೆ? ಆ ಕಣ್ಣಿನಿಂದ ನೋಡ್ತಾನೆ ಎಲ್ಲ ಪದಾರ್ಥಗಳನ್ನು. ಇನ್ನು ನಾಸಿಕ, ಮೂಗಿನಿಂದ ವಾಸನೆ ಬರ್ತದೆ. ಒಳ್ಳೆ ಹುಳಿ ಮಾಡಿರ್ತಾರೆ, ಪಾಯಸ ಮಾಡಿರ್ತಾರೆ, ಭಕ್ಷ್ಯಭೋಜ್ಯಗಳನ್ನು ಮಾಡಿರ್ತಾರೆ, ವಾಸನೆ ಬರ್ತಾ ಇರ್ತದೆ. ಅದು ನಾಸಿಕದಲ್ಲಿ ಪರಶುರಾಮ ದೇವರು ಕೂತಿರ್ತಾರೆ. ದ್ರವ್ಯಗತವಾಗಿರುವಂತಹ ಸುಗಂಧ ಮತ್ತು ದುರ್ಗಂಧ ಎರಡು ತಿಳಿಸ್ತಾನೆ. ಹುಳಿ ಚೆನ್ನಾಗಿದ್ದರೆ ಹೆಂಗೆ ತಿಂತಾನೋ ವ್ಯಕ್ತಿ, ಮನುಷ್ಯ, ಹಾಗೆ ಚೆನ್ನಾಗಿಲ್ಲ ಅಂದರೂ ಹೇಳ್ತಾನೆ. ಮೂಗಿನಿಂದ ಗೊತ್ತಾಗ್ತದೆ, ವಾಸನೆ ಬರ್ತಾ ಇದೆ, ಹುಳಿ ಪದಾರ್ಥ ಯಾವುದೋ ಕೆಟ್ಟ ಹೋಗಿದೆ. ಹಾಗೆ ಶಫರ ನಾಮಕ ಜಿಹ್ವೆಯಲಿ, ಶಫರ ಅಂದರೆ ಮತ್ಸ್ಯರೂಪಿ ಭಗವಂತ ನಾಲಿಗೆ ಜಿಹ್ವಾಂತರ್ಗತನಾಗಿ ಇದ್ದು ಷಡ್ರಸಗಳ ಹುಳಿ ಇದೆ, ಖಾರ ಇದೆ. ನೋಡಿ ಎಷ್ಟು ಆಶ್ಚರ್ಯ ಅಂದರೆ, ಇರೋದು ಒಂದೇ ನಾಲಿಗೆ, ಆದರೆ 108 ಇಲ್ಲ 6 ಅಂತ ಹೇಳಿದ್ದಾರೆ. ನಮ್ಮ ನಾಲಿಗೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಂಬೋಣ. ನಮಗೆಲ್ಲ ಗೊತ್ತು, ಬೇರೆ 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 ಊರುಗಳಲ್ಲಿ, ಬೇರೆ ಬೇರೆ ಮನೆಗಳಲ್ಲಿ ಉಂಡು ಬಂದ ಮೇಲೂ ನಮಗೆ ಗೊತ್ತಾಗತ್ತೆ, ಈ ಹುಳಿ ಇವರು ಮಾಡಿದ್ದು, ಈ ಹುಳಿ ಇದನ್ನು ಇವ್ರು ಮಾಡಿದ್ದು. ಅಂದರೆ ರಸ, ರೂಪ, ಅದರಲ್ಲಿರುವಂತಹ ಪದಾರ್ಥ ಅದೆಲ್ಲವೂ ನಾಲಿಗೆ ಕಂಡುಹಿಡಿತದೆ. ಇಂತಿಂಥ ಪಾಯಸದ ರುಚಿನೇ ಬೇರೆ ಇರ್ತದೆ, ಹುಳಿ ರುಚಿನೇ ಬೇರೆ, ಸಾರಿನ ರುಚಿನೇ ಬೇರೆ, ತಂಬುಳಿ ಮಾಡಿರ್ತಾರೆ ಅದರ ರುಚಿನೇ ಬೇರೆ, ಮೈಸೂರು ಪಾಕಿನ ರುಚಿನೇ ಬೇರೆ, ಜಾಮೂನ್ ರುಚಿನೇ ಬೇರೆ, ಮಂಡಿಗೆ ರುಚಿನೇ ಬೇರೆ, ಚಟ್ನಿ ಪಲ್ಯ ಕೋಸಂಬರಿ ಮಾಡಿರ್ತಾರೆ ಅದರ ರುಚಿನೇ ಬೇರೆ. ಅದನ್ನೆಲ್ಲವನ್ನು ಭಗವಂತ ಮತ್ಸ್ಯನಾಮಕನಾಗಿ ಮತ್ಸ್ಯರೂಪದಿಂದ ಇದ್ದು ಭಗವಂತ ಸುರಸ ಮತ್ತು ದುಷ್ಟರಸ. ಸುರಸ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿ ಹಾಕಿಸ್ಕೊಂತಾನೆ ವ್ಯಕ್ತಿ, ಭಾಳ ಚೆನ್ನಾಗಿ ಮಾಡ್ಯಾರ್ರಿ ಅಂತಾನೆ. ಇಲ್ಲ ಅಂದರೆ ಬೈತಾನೆ, ಸರಿ ಇಲ್ಲ ಅಂತಾನೆ. ಇವೆರಡನ್ನೂ ತೋರಿಸ್ತಾನೆ ಭಗವಂತ ಆ ಬಾಯಲ್ಲಿ ಇದ್ದು. ಜೊತೆಗೆ ದಂತದಲ್ಲಿ ಹಂಸಾಖ್ಯ, ಗಟ್ಟಿ ಪದಾರ್ಥಗಳನ್ನು ಮಾಡಿರ್ತಾರೆ. ಹಲ್ಲಿನಲ್ಲಿ, ದಂತ ಅಂದರೆ ಹಲ್ಲು, ಹಲ್ಲಿನಲ್ಲಿ ಹಂಸರೂಪದಿಂದ ಇದ್ದು ಭಗವಂತ ಚೆನ್ನಾಗಿ ಅದನ್ನು ಅಗಿದು ರಸ ಮಾಡಿ ಉದರಕ್ಕೆ ಕಳಿಸ್ತಾನೆ. ಅಂದರೆ ನಾವು ಇದನ್ನು ಚಿಂತನೆ ಮಾಡಬೇಕು. ಊಟಕ್ಕೆ ಕೂತಾಗ ದಂತದಲ್ಲಿ ಹಂಸರೂಪಿ ಭಗವಂತ ಇದ್ದು ಅದನ್ನು ಚೆನ್ನಾಗಿ ಅರೆದು ಚೆನ್ನಾಗಿ ರಸ ಮಾಡಿ ಕಂಠದ್ವಾರ ಉದರ ಪ್ರದೇಶಕ್ಕೆ ಕಳಿಸ್ತಾನೆ. ತ್ರಿಪದಿ ಪಾದ್ಯ ಅಂದರೆ 3 ಪಾದವುಳ್ಳಂತಹದ್ದು ತ್ರಿಪದಿ. ಅಂದರೆ ಯಾವುದು? ಗಾಯತ್ರಿ ಮಂತ್ರ. ಪಾದತ್ರಯಗಳಿಂದ ಪ್ರತಿಪಾದ್ಯನಾದಂಥವನು ಯಾರು? ಹಯಾಸ್ಯ, ಹಯಗ್ರೀವರೂಪಿ ಭಗವಂತ. ವಾಚ್ಯದೊಳು, ನಾಲಿಗೆಯಲ್ಲಿ ಮಚ್ಚರೂಪಿ ಇದ್ದರೆ ಬಾಯಿಯಲ್ಲಿ, ವಿಶೇಷವಾಗಿ ಮುಖದಲ್ಲಿ ಅವಕಾಶ ಕೊಡ್ತಾನೆ. ಬಾಯಲ್ಲಿ ಅವಕಾಶ ಇದ್ರೆ ತಾನೆ ಒಳಗೆ ತಿನ್ಲಿಕ್ಕೆ ಅನುಕೂಲ ಆಗುವಂಥದ್ದು, ಅದನ್ನು ಮಾಡಿಸ್ತಾನೆ ಭಗವಂತ, ಹೈಗ್ರೀವರೂಪಿ ಭಗವಂತ. ಅಪರಿಮಿತ ಸುಖಪೂರ್ಣ, ಅವಿಚ್ಛಿನ್ನವಾದಂತಹ ಅಪರಿಚ್ಛಿನ್ನವಾದಂತಹ ಆನಂದ ಸುಖಪೂರ್ಣನಾದಂತಹ ಭಗವಂತ ತನ್ನ ಸ್ವಾಖ್ಯ ರಸಗಳನ್ನು ತಾನು ಸ್ವೀಕಾರ ಮಾಡ್ತಾ ಕೃಪಣೊಳಗಿದ್ದು, ಅಂದರೆ ದೇಹದ ಒಳಗೆ ಇದ್ದು ಭಗವಂತ ಅವರವರ ಅಂದರೆ ಆಯಾ ಪ್ರಾಣಿಗಳ ಯೋಗ್ಯತಾನುಸಾರವಾಗಿ ಭಗವಂತ ರಸ, ತದ್ಗತವಾದ ರಸಗಳನ್ನು ಸ್ವೀಕರಿಸಿ, ತನ್ನ ರಸಗಳನ್ನು ತಾನು ಸ್ವೀಕರಿಸಿ ಯಾವಾಗಲೂ ಸಂತತ ಕೊಡುವ ಅವರಿಗೆ ಸಂತೋಷವನ್ನು ಉಂಟು ಮಾಡಿಸ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯ ಇದೆ. ಏನು ಅಂದರೆ, ಅವರವರ ಅನ್ನೋ ಶಬ್ದಕ್ಕೆ ಅರ್ಥ ಪ್ರಾಣಿಯಾಗಿರಬಹುದು, ಅಂದರೆ ಮನುಷ್ಯ, ಅಥವಾ ಪಶುವಾದಿಗಳಾಗಿರ್ಬೋದು, ಕ್ರಿಮಿಕೀಟ ಆಗಿರ್ಬೋದು. ಅವಕ್ಕೇನು ಬೇಕೋ ಆಹಾರ ಅವು ತಿಂತವೆ. ಮನುಷ್ಯ ಊಟ ಮಾಡೋದೇ ಬೇರೆ, ಪ್ರಾಣಿಗಳು ಊಟ ಮಾಡೋದೇ ಬೇರೆ. ಆನೆ ಇದೆ ಉದಾಹರಣೆಗೆ, ಕಬ್ಬು ತಿಂತದೆ, ಅದರ ಆಹಾರ ಅದು. ಹಂಗಂತ ಮನುಷ್ಯ ಕಬ್ಬು ತಿನ್ಲಿಕ್ಕೆ ಆಗ್ತದ? ಇಲ್ಲ. ಮನುಷ್ಯ ಊಟ ಮಾಡೋದು ಅನ್ನ, ಸಾರು, ಹುಳಿ,
ಚಟ್ನಿ ಪಲ್ಯ ಕೋಸಂಬರಿ ಹೇಗೆ ತಿಂತಾನೋ ಆಯಾ ರಸಗಳಲ್ಲಿ ತಂದೇ ಒಂದು ರೂಪ ಇದೆ ಭಗವಂತನದ್ದು. ಸ್ವಾಖ್ಯ ರಸ ಅಂತ ಅವನನ್ನು ಕರೀತಾರೆ. ಆ ರೂಪವನ್ನು ತಾನು ಸ್ವೀಕಾರ ಮಾಡ್ತಾನೆ ಹೊರತು ಜಡವಾದ ಪದಾರ್ಥಗಳಿಂದ ಅವನಿಗೇನಾಗಬೇಕಾಗಿದೆ ಅಂದರೆ, ಅಧಿಕಾರಿಗಳು ಉಟುಕ್ಕೂತಂಥ ಸಂದರ್ಭದಲ್ಲಿ ಭಗವಂತ ತಾನು ಆ ರೂಪಗಳಿಂದ ಇದ್ದು, ಯಾವ ರೂಪದಿಂದ? ಕಪಿಲ, ನರಹರಿ ಮತ್ತು ವಿಶೇಷವಾಗಿ ಭಾರ್ಗವ ಪರಶುರಾಮ ರೂಪದಿಂದ ಇದ್ದು ಭಗವಂತ, ಜೊತೆಗೆ ದಂತದಲ್ಲಿ ಹಂಸಾಖ್ಯ, ಹಲ್ಲಿನಲ್ಲಿ ಭಗವಂತ ಹಂಸರೂಪದಿಂದ ಇದ್ದು, ನಾಲಿಗೆಯಲ್ಲಿ ವಿಶೇಷವಾಗಿ ಮಚ್ಚರೂಪದಿಂದ ಜಿಹ್ವಾಂತರ್ಗತನಾಗಿ, ಜೊತೆಗೆ ಇನ್ನೂ ಒಂದು ರೂಪ ಹೇಳಿಬಿಟ್ರಲ್ಲ ಇಲ್ಲಿ, ಹಯಾಸ್ಯ ಹಯಗ್ರೀವ ದೇವರು ಮುಖದಲ್ಲಿ ಕೂತು ಅವನಿಗೆ ಎಲ್ಲ ರಸದ ಜ್ಞಾನ ಆಗೋ ಹಾಗೆ, ಊಟ ಮಾಡೋ ಹಾಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ಊಟ ಆದ ಮೇಲೆ ಆನಂದ ಆಗ್ತದೆ. ಏನು ಚೆನ್ನಾಗಿ ಮಾಡಿದ್ರೆ ಅಡಿಗೆ ಅಂತ ಮತ್ತೆ ಹೇಳ್ತಾನೆ. ಅಷ್ಟು ಭಗವಂತ ನಿಂತು ಅನುಗ್ರಹವನ್ನು ಮಾಡ್ತಾನೆ. ಕಪಿಲ ಅನ್ನೋದಕ್ಕೆ ಕಂ ಸುಖಂ ಪಿಬತ್ಯಾನಂದ ಅನುಭವಾತ್ ಲಾತ್ ಸರ್ವದಾನಾಶ್ಚ ಕಪಿಲಃ. ಊಟಕ್ಕಿಂತ ಮುಂಚೆ ಆನಂದ ಇರೋದಿಲ್ಲ, ಊಟ ಆದ ಮೇಲೆ ಒಂದು ವಿಶಿಷ್ಟವಾದ ಸುಖ ನಿಮಗೆ ಬರ್ತದೆ. ಏನು ಚೆನ್ನಾಗಿ ಮಾಡಿದ್ರೆ ಅಡಿಗೆ, ಸಂತೋಷ ಪಡ್ತಾನೆ ಊಟ ಮಾಡಿದ ಮೇಲೆ. ಅದನ್ನು ಕೊಡೋಣಾದ್ದರಿಂದ ಪಿಬತ್ಯಾನಂದ ಅನುಭವಾತ್, ಅನುಭವ ಆಗ್ತದೆ ನಮಗೆ. ಊಟ ಮಾಡಿದ್ದೀವಿ, ಹೊಟ್ಟೆ ತುಂಬಿದೆ. ಒಂದಕ್ಕಿಂತ ಎರಡು ಜಿಲೇಬಿ ಹಾಕಿದ್ರು ಅಂದರೆ ಸಾಕು ಅಂತಾನೆ ಮನುಷ್ಯ. ಸಾಕಪ್ಪ, ಬಹಳ ಆಗ್ಬಿಟ್ಟಿದೆ, ಈಗಲೇ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ, ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಆನಂದದ ಅನುಭವವನ್ನು ಕೊಡೋನೇ ಭಗವಂತ. ಲಾತ್ ಸರ್ವದಾನಾಶ್ಚ ಕಪಿಲ. ಹಾಗೆ ಎಲ್ರಿಗೂ ಕಬ್ಬು ತಿಂದಾಗ ಆನೆಗೂ ಆನಂದ ಆಗ್ತದೆ. ಆಯಾ ಪ್ರಾಣಿಗಳು ಅವರವರ ಯೋಗ್ಯತಾನುಸಾರ ಭಗವಂತ ತದ್ಗತ ರಸರ ರೂಪದಲ್ಲಿ ಇದ್ದು ತನ್ನ ರಸವನ್ನು ತಾನು ಸ್ವೀಕರಿಸಿ ಸಂತತ ಯಾವಾಗಲೂ ಕೊಡುವ ಅವರವರಿಗೆ ಯೋಗ್ಯತಾನುಸಾರ ಆನಂದವನ್ನು ಉಂಟು ಮಾಡ್ತಾನೆ ಅಂತ ಹೇಳಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸ್ತಾರೆ. ಇನ್ನು ಸುಮಾರು ಪದ್ಯಗಳಿದೆ, ಅದನ್ನು ನಾಳನೇ ದಿವಸ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.